ನಿಮ್ಮ ಬೋರ್ಗಳು ಬತ್ತೋಗ್ತಾ ಇದೆಯಾ? ಬೋರ್ ಹಾಕಿದ್ರೂ ನೀರು ಸಿಗ್ತಾ ಇಲ್ವಾ? ಭೂಮಿ ರೀಚಾರ್ಜ್ ಆಗ್ತಾ ಇಲ್ವಾ ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಬೋರನ್ನು ನೀವು ತೆಗೆದ್ರೂ ಬೋರ್ ತೆಗಿಯೋದೇ ಫಸ್ಟ್ ಆಫ್ ಆಲ್ ಅಕ್ಷಮ್ಯ ಅಪರಾಧ. ಆದರೂ ಈಗಿನ ಸಂದರ್ಭದಲ್ಲಿ ಪ್ರತಿ ಒಂದು ಸೈಟ್ನವರು ಬೋರ್ ತಕ್ಕೊಂಡು ಹೋಗ್ತಿದ್ದಾರೆ. ಅಟ್ಲೀಸ್ಟ್ ಕಡೇ ಪಕ್ಷ ನಿಮ್ಮ ಮನೆಯ ಮೇಲೆ ಇರ್ತಕ್ಕಂಥ ಮಳೆ ನೀರು ನಿಲ್ಲುತ್ತಲ್ಲ, ಆ ಒಂದು ನೀರನ್ನು ಭೂಮಿಗೆ ತಲುಪಿಸುವಂಥ ಪ್ರಯತ್ನವನ್ನಾದರೂ ಮಾಡಿ. ಈ ರೀತಿ ನೀವು ಬೋರ್ ಹಾಕಿದ್ದಾದಮೇಲೆ ಚೇಂಬರನ್ನು ಮಾಡಿಕೊಂಡು, ಇದು ಎಷ್ಟು ಒಂದು 10 ಅಡಿ ಆಳ ಹೋದರೂ ತೊಂದರೆ ಇಲ್ಲ, ಈ ರೀತಿ ಚೇಂಬರನ್ನು ಮಾಡಿಕೊಂಡು ಇಲ್ಲಿಗೆ ನೀರು ಬರೋ ರೀತಿ ಈ ರೀತಿ ನೀವು ಸ್ಲೀವನ್ನು ಬಿಟ್ಕೊಬೇಕಾಗುತ್ತೆ. ಇಲ್ಲಿಗೆ ಮಳೆ ನೀರು ಬಂದು ಇಲ್ಲಿ ರೀಚಾರ್ಜ್ ಆದವಾಗ ಮುಂದಿನ ದಿನಗಳಲ್ಲಿ ನಿಮ್ಮ ಬೋರೆ ಆಗಿರ್ಬೋದು, ಪಕ್ಕದವರೇ ಬೋರೆ ಆಗಿರ್ಬೋದು, ಭೂಮಿಗೆ ನೀರು ರೀಚಾರ್ಜ್ ಆಗಿ ಅಕ್ಯುಪರ್ಸಲ್ಲಿ ನೀರು ನಿಂತು ನೀವು ಪರಿಸರಕ್ಕೆ ಒಂಚೂರು ಕೊಡುಗೆ ಕೊಟ್ಟು ನಿಮ್ಮ ಬೋರ್ಗಳು ಕೂಡ ಬತ್ತದೇ ಇರೋ ಹಾಗೆ ನೋಡ್ಕೊಳೋದಕ್ಕೆ ಬಹಳ ಸಹಾಯಕಾರಿಯಾಗಿರ್ತಕ್ಕಂತಹ ಒಂದು ಚಿಕ್ಕ ಕೆಲಸ ಇದು.